ಸಂದೇಶ ನಿರಂತರವಾಗಿ ಇಲ್ಲಿ ಕಾಣ್ಬೋದು ಅಂತ ಅನಿಸುತ್ತಾ? ನಾನು ಅದಕ್ಕೆ 11ನೇ ತಾರೀಕು ನಿಮಗೆ ಸಂಪೂರ್ಣವಾಗಿ ಏನು ಈ ಸ್ಥಳದಿಂದ ಉದ್ದೇಶ ಇಟ್ಟಿದ್ದೇನೆ, ಏನು ಸಂದೇಶಗಳನ್ನು ಪ್ರತಿ ಕುಟುಂಬಗಳಿಗೂ ನಾನು ಕೊಡಬೇಕು ಅಂತಕ್ಕಂಥದ್ದು 11ನೇ ತಾರೀಕಿನಂದು ಪ್ರತಿ ಕುಟುಂಬದ ಇರ್ತಕ್ಕಂಥ ತಂದೆ ತಾಯಿಂದರು ಮಕ್ಕಳು ಯಾವ ರೀತಿಯ ಒಂದು ಬದುಕಿರಬೇಕು ಅನ್ನೋದು. ಈಗ ನಮ್ಮ ಕುಟುಂಬದಲ್ಲೂ ಹಲವಾರು ರೀತಿಯ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಬರ್ತವೆ. ಬಹುಶಃ ನನಗಿಂತ ಹೆಚ್ಚಾಗಿ ಗೊತ್ತಿದೆ. ನಮ್ಮ ಕುಟುಂಬದಲ್ಲೂ ಹಲವಾರು ಭಿನ್ನಾಭಿಪ್ರಾಯಗಳು ಬಂದರೂ ಸಹ ಯಾವ ರೀತಿಯಲ್ಲಿ ನಮ್ಮ ಕುಟುಂಬದಲ್ಲಿ ಇಲ್ಲಿವರೆಗೆ ನಮ್ಮ ತಂದೆ ತಾಯಿಯವರ ಭಾವನೆಗಳಿಗೆ, ತಂದೆ ತಾಯಿಗಳ ಒಂದು ಮನಸ್ಸಿನ ಮೇಲೆ ನೋವುಂಟು ಮಾಡಬಾರ್ದು ಅಂತ ಹೇಳಿ ಅದನ್ನೆಲ್ಲ ಬದಿಗಿಟ್ಟು ನಾವು ಯಾವ ರೀತಿ ಬದುಕ್ತಾ ಇದ್ದೇವೆ ಅದು ಬಹುಶಃ ಎಲ್ಲರೂ ನೀವು ಮಾತಾಡ್ತೀರಾದ್ರೆ ಹೊರಗೆ ಯಾರೂ ಹೇಳಲ್ಲ, ನೀವೇ ಅರ್ಥ ಮಾಡ್ಕೊಂಡಿದ್ದೀರಿ ಅದನ್ನೆಲ್ಲವನ್ನು. ಆದರೆ ನಮ್ಮಲ್ಲಿ ಏನೇ ಭಿನ್ನಾಭಿಪ್ರಾಯಗಳಿದ್ರು ಅದೆಲ್ಲ ಮರೆತು ಒಂದು ಧ್ವನಿಯಾಗಿ ನಾವೇನು ಬದುಕ್ತಾ ಇದ್ದೇವೆ ನಮ್ಮ ಕುಟುಂಬದಲ್ಲಿ. ಜೇನಿನ ಗೂಡು ನಾವೆಲ್ಲ ಅಂತಕ್ಕಂಥದ್ದು ಒಂದು ಸಿನಿಮಾದ ಹಾಡಿದೆ, ಜೇನಿನ ಗೂಡು ನಾವೆಲ್ಲ ಅಂತ ಹೇಳಿ. ಇವತ್ತು ಆ ರೀತಿಯ ಬದುಕನ್ನು ಪ್ರತಿ ಕುಟುಂಬಗಳು, ನಿಮ್ಮ ಕುಟುಂಬದಲ್ಲಿ ಯಾವುದೇ ರೀತಿಯ ಭಿನ್ನಾಭಿಪ್ರಾಯಗಳು ಬಂದರೂ ಬದುಕಬೇಕು ಅಂತಕ್ಕಂಥ ಸಂದೇಶ ನಾವು ನೆನ್ನೆ ಕೊಟ್ಟಿದ್ದೇವೆ ಅನ್ನೋದು ನನ್ನ ಅಭಿಪ್ರಾಯ. ನಾಡಿನ ಜನತೆಗೆ ನಾನು ಕೊಡ್ತಕ್ಕಂಥ ಸಂದೇಶ. ಇವತ್ತಿನ ಪ್ರತಿದಿನದ ಘಟನೆಗಳನ್ನು ನೋಡಿದ್ರೆ ತಂದೆ ತಾಯಿ ಮಗ ತಂಗಿ ಅಕ್ಕ ಹೆಂಡತಿ ಇದು ಎಲ್ಲದರ ಅರ್ಥಗಳನ್ನು ಇವತ್ತು ನಾವು ಕಳ್ಕೊತಾ ಇದ್ದೇವೆ. ಪ್ರತಿದಿನದ ಪತ್ರಿಕೆಗಳನ್ನು ನೋಡಿದಾಗ ಯಾವ ರೀತಿಯ ಸಾವು ನೋವುಗಳು, ಕುಟುಂಬದಲ್ಲಿ ನಡೀತಕ್ಕಂಥ ಅಹಿತಕರ ಘಟನೆಗಳು. ಕೈ ಜೋಡಿಸಿ ನಾನು ನಾಡಿನ ಜನತೆಗೆ ಪ್ರತಿ ಕುಟುಂಬಗಳಿಗೆ ಮನವಿ ಮಾಡ್ತೇನೆ, ಯಾವುದೇ ರೀತಿಯ ಆಸ್ತಿಗೋ ಇಲ್ಲ ಮತ್ಯಾವುದೋ ವೈಮನಸ್ಸುಗಳಿಂದ ಕೆಲವನ್ನ ಕಂಟ್ರೋಲ್ ಮಾಡ್ಕೋಬೇಕು ಅಂತ ಹೇಳ್ತಾರೆ.